ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜುನಳ್ಳಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯಗಳಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಯುದ್ಧದ ಪರಿಣಾಮ ನಮ್ಮ ರಾಜ್ಯದ ಮೇಲೂ ಕೂಡ ಆಗಿರುವಂತದ್ದು ಸಾಕಷ್ಟು ವಲಯದಲ್ಲಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಣ್ಣ ಕೈಗಾರಿಕೆಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರಿರುವಂತದ್ದು. ರಫ್ತು ಇದೆಯಲ್ವಾ, ರಫ್ತು ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸಾಕಷ್ಟು ಪರಿಣಾಮ ಬೀರಿದೆ ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಸಣ್ಣ ಕೈಗಾರಿಕೆಗಳ ಸಂಘದ ಪದಾಧಿಕಾರಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಈಗ ಸಣ್ಣ ಕೈಗಾರಿಕೆಗಳ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತ SM ಹುಸೇನ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಯುದ್ಧದ ಆತಂಕ ಮತ್ತು ಯುದ್ಧದ ಒಂದಷ್ಟು ಪರಿಣಾಮ ಇರುವಂತದ್ದು ಮಧ್ಯಪ್ರಾಚ್ಯ ರಾಷ್ಟ್ರಗಳ ಇಂದ ಹೊರಗಡೆಯಿಂದ ಬರುವಂತದ್ದು ಅಥವಾ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಎರಡೂ ಕೂಡ ಸಣ್ಣ ಕೈಗಾರಿಕೆಗಳ ಮೇಲೆ ಯಾವ ರೀತಿ ಇದು ಎಫೆಕ್ಟ್ ಆಗಿದೆ ಸರ್ ನಮ್ಮ ಒಂದು ಎಕ್ಸ್ಪೋರ್ಟ್ ಅಲ್ಲಿ, ರಫ್ತಿನಲ್ಲಿ? ಡೈರೆಕ್ಟ್ ಇಂಪ್ಯಾಕ್ಟ್ ಬೋತ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನಲ್ಲಿ ಇದೆ, ಬಟ್ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಇಂಡಸ್ಟ್ರೀಸ್ ಮೇಲೆ ತುಂಬಾ ಆಗಿದೆ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡಿಲ್ಲ ಅಂದ್ರೆ ಅಥವಾ ಬೇರೆ ಡೀಲರ್ಸ್ ಇಂದ ಅದು ಇಂಪೋರ್ಟ್ ಆಗಿ ನಮ್ಗೆ ಬರ್ಬೇಕು, ಅದು ಬರ್ತಾ ಇಲ್ಲ. ಪ್ರೈಸ್ ಜಾಸ್ತಿ ಆಗಿದೆ. ಗೊತ್ತಿಲ್ದಂಗೆ ವಾಟ್ ಎವರ್ ದಟ್ ಕಮಿಂಗ್ ಫ್ರಮ್ ದಟ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಈಗ ಯಾವ ಶಿಪ್ ಬರ್ತಾ ಇಲ್ಲ. ಯಾಕಂದ್ರೆ ಇನ್ಸೂರೆನ್ಸ್ ಮಾಡೋರು ಕಂಪನಿಗಳು ಅವರು ಕೈ ತೊಳ್ಕೊಂಡಿದ್ದಾರೆ, ನಾವು ಇನ್ಸೂರೆನ್ಸ್ ಮಾಡಕ್ ಆಗಲ್ಲ ಅಂತ. ಅದರಿಂದ ಏನಾಗ್ತಾ ಇದೆ, ಅಲ್ಲಿಂದ ಶಿಪ್ಪಿಂಗ್ ಬರ್ತಾ ಇಲ್ಲ. ಯಾವಾಗ ಶಿಪ್ಪಿಂಗ್ ಬರ್ತಾ ಇಲ್ಲೋ, ಲಾಟ್ ಆಫ್ ಕ್ರಿಟಿಕಲ್ ರಾ ಮೆಟೀರಿಯಲ್ ನಮ್ಗೆ ಬರ್ತಾ ಇಲ್ಲ. ಈಗ ಇರೋ ರಾ ಮೆಟೀರಿಯಲ್ಸ್ ಮಾರ್ಕೆಟ್ ನಲ್ಲಿ ಏನಿದೆಯೋ ಅದು ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದು ಪ್ರಭಾವ ನಮ್ಮ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿನೂ ಆಗುತ್ತೆ. ಓಕೆ ಓಕೆ ಸರ್. ಸರ್, ಇದು ನಮಗೆ ಇಂಪೋರ್ಟ್ ಆಯ್ತು, ಎಕ್ಸ್ಪೋರ್ಟ್ ಇಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಸರ್? ಎಕ್ಸ್ಪೋರ್ಟ್ ಈಗ ನೋಡಿ, ಇಲ್ಲಿಂದ ಎಕ್ಸ್ಪೋರ್ಟ್ ಹೋಗಿರೋದು ದಾಟಕ್ಕೆ ಆಗ್ತಾ ಇಲ್ಲ. ಮತ್ತೆ ವಾಪಸ್ ತಗೊಂಡ್ ಬಂದು ಯಾವ ಪೋರ್ಟ್ ಇಂದ ತಗೊಂಡೋಗಿದಾರೋ ಮತ್ತೆ ಅದೇ ಪೋರ್ಟ್ ನಲ್ಲಿ ತಗೊಂಡ್ ಬಂದು ನಮ್ಮ ಮೆಟೀರಿಯಲ್ಸ್ ನ ಮತ್ತೆ ವಾಪಸ್ ಡಂಪ್ ಮಾಡ್ತಾ ಇದ್ದಾರೆ. ಓ, ವಾಪಸ್ ತಗೊಂಡ್ ಬಂದಿದ್ರೆ ಹೋಗ್ತಾ ಇಲ್ಲ? ಹೌದು, ಹೋಗ್ತಾ ಇಲ್ಲ. ಓಕೆ ಸರ್, ಯಾವ್ಯಾವ ಐಟಮ್ಸ್ ಈ ತರದ್ದು ಆಗಿದೆ ಸರ್? ಯಾವ್ಯಾವ್ದು ಅಂತ ಹೇಳ್ಬೋದಾ ಸರ್? ಯಾವ್ಯಾವ ಐಟಮ್ಸ್ ಈ ರೀತಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಅದು ಯಾವ್ದು ತೊಂದರೆ ಆಗಿದೆ ಅಂತ ಹೇಳ್ಬೋದಾ ಸರ್? ಮೋಸ್ಟ್ಲಿ ಆಟೋಮೊಬೈಲ್ ಪಾರ್ಟ್ಸ್ ಇರ್ಬೋದು, ಆಮೇಲೆ ಏರೋ ಕಾಂಪೋನೆಂಟ್ಸ್ ಇರ್ಬೋದು, ಆಮೇಲೆ ರಬ್ಬರ್ ಕಾಂಪೋನೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಇರ್ಬೋದು. ಎಲ್ಲಾ ಕಾಂಪೋನೆಂಟ್ಸ್ಗೂ ಎಫೆಕ್ಟ್ ಆಗಿದೆ ಸರ್ ಮಾರ್ಕೆಟ್. ಓಕೆ ಸರ್. ಸರ್, ಯಾವ್ಯಾವ ದೇಶಗಳಿಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಸರ್, ರಫ್ತಾಗ್ತಾ ಇತ್ತು ಜಾಸ್ತಿ ಸರ್? ಈ ಯಾವ್ಯಾವ ದೇಶಗಳಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು, ಹೆಚ್ಚು ರಫ್ತಾಗ್ತಾ ಇತ್ತು? ಈಗ ಯುದ್ಧದ ಹಿನ್ನೆಲೆಯಲ್ಲಿ ಯಾವ್ಯಾವ ದೇಶಗಳಿಗೆ ಇದು ರಫ್ತಾಗ್ತಾ ಇತ್ತು? ಎಕ್ಸ್ಪೋರ್ಟ್ ಆಗ್ತಾ ಇರೋದು ಹಲವಾರು ತುಂಬಾ ಕಂಟ್ರೀಸ್ಗೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ವೇರಿಯಸ್ ಐಟಮ್ಸ್. ಪರ್ಟಿಕ್ಯುಲರ್ಲಿ ಆಟೋಮೊಬೈಲ್ ಪಾರ್ಟ್ಸ್ ಫಾರ್ ಜರ್ಮನಿ ಹೋಗ್ತಾ ಇತ್ತು ಇಲ್ಲಿಂದ. ಆಮೇಲೆ ಚೈನಾದಿಂದ ಇಂಪೋರ್ಟ್ ಆಗ್ತಾ ಇತ್ತು ಮೆಟೀರಿಯಲ್ಸ್. ಎಲ್ಲಾ ಟೋಟಲ್ ಸಿಸ್ಟಮ್ ನಲ್ಲೇ ಒಂಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಓಕೆ ಓಕೆ ಸರ್. ಎಷ್ಟು ಲಾಸ್ ಸರ್ ಈ ರೀತಿ, ಈ ಒಂದು ತೊಂದರೆಯಿಂದ, ಯುದ್ಧದ ತೊಂದರೆಯಿಂದ ಮತ್ತು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಎರಡೂ ಕೂಡ ಕಡಿಮೆ ಆಗಿರುವಂತ ಹಿನ್ನೆಲೆಯಲ್ಲಿ ಅಥವಾ ನಿಂತಿರುವಂತ ಹಿನ್ನೆಲೆಯಲ್ಲಿ ಎಷ್ಟು ಲಾಸ್ ಆಗಿದೆ ಸರ್ ಅನ್ಸುತ್ತೆ? ಲಾಸ್ ಅನ್ನೋದು ಇನ್ನ ಕ್ಯಾಲ್ಕುಲೇಷನ್ ನಲ್ಲಿ ಸ್ಟಾಟಿಸ್ಟಿಕ್ಸ್ ಬಂದಿಲ್ಲ, ಬಟ್ ಲಾಸ್ ಅಂತೂ ಈ ಲಾಸ್ ಏನಾಗ್ತಾ ಇದೆ, ಇನ್ನ ಸ್ವಲ್ಪ ದಿವಸ ಇದೇ ತರ ನಡ್ಕೊಂಡು ಹೋದ್ರೆ ತುಂಬಾ ಅನನುಕೂಲ ಆಗಿ, ತುಂಬಾ ಪ್ರೈಸಸ್ ಜಾಸ್ತಿ ಆಗಿ, ತುಂಬಾ ಶಾರ್ಟೇಜ್ ಆಫ್ ರಾ ಮೆಟೀರಿಯಲ್ಸ್, ಫುಡ್ ಐಟಮ್ಸ್ ಎಲ್ಲ ಪ್ರಾಬ್ಲಮ್ಸ್ ಆಗ್ಬೋದು. ಓಕೆ ಓಕೆ ಸರ್. ಇದ್ರ ಪರಿಣಾಮ ಏನಿರುತ್ತೆ ಸರ್? ಇದ್ರ ಪರಿಣಾಮ ಏನಿರುತ್ತೆ? ಇದೇ ರೀತಿ ಕಂಟಿನ್ಯೂ ಆದ್ರೆ ಪರಿಣಾಮ ಯಾವ ರೀತಿ ಇರುತ್ತೆ ಸರ್? ಪ್ರತಿಯೊಂದಕ್ಕೂ ಪರಿಣಾಮ ಇರ್ತದೆ ಸರ್. ಅದು ಮೆಡಿಕಲ್ ಆಗ್ಲಿ, ಮೆಡಿಸಿನ್ಸ್ ಆಗ್ಲಿ, ಅಥವಾ ಮೆಡಿಕಲ್ ಎಕ್ವಿಪ್ಮೆಂಟ್ ಆಗ್ಲಿ, ಎಲ್ಲರ ಮೇಲೇನು ಇದ್ರ ಪ್ರಭಾವ ಇರ್ಲೇ ಇರುತ್ತೆ. ಎಲ್ಲಾ ಪ್ರೈಸಸ್ ಜಾಸ್ತಿ ಆಗುತ್ತೆ, ಮತ್ತೆ ಎಕಾನಮಿ ಟೋಟಲಿ ವೊಲಟೈಲ್ ಆಗುತ್ತೆ. ಈಗ ಸ್ಟೆಬಿಲೈಸ್ ಆಗಕ್ಕೆ 2 ವರ್ಷ 3 ವರ್ಷ. ಈಗ ಕೋವಿಡ್ ಬಂದಿದ್ಮೇಲೆ ಕನಿಷ್ಠ ಪಕ್ಷ 4-5 ವರ್ಷ ತಗೊಂಡಿದೆ ಮತ್ತೆ ನಾರ್ಮಲ್ಸಿ ಬರ್ಲಿಕ್ಕೆ. ತಿರ್ಗಾ ಈ ಪ್ರಾಬ್ಲಮ್ ನಲ್ಲಿ ಇನ್ನೊಂದು 10 ಡೇಸ್ 15 ಡೇಸ್ ಇಂದ ನಡ್ಕೊಂಡು ಹೋದ್ರೆ ಈ ಪರಿಣಾಮ ಮತ್ತೆ 3-4 ಇಯರ್ಸ್ ಇಂಡಸ್ಟ್ರಿ ಮೇಲೆ ಬೀಳ್ತದೆ. ಓಕೆ ಸರ್. ಸರ್, ಇವಾಗ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತ ಐಟಮ್ಸ್ ಏನಿದಾವಲ್ವಾ, ರಾ ಮೆಟೀರಿಯಲ್ಸ್, ಅವೆಲ್ಲವೂ ಕೂಡ ಈಗ ನಿಮ್ಗೆ ಹೊರಗಡೆ ಹೋಗಿದ್ರೆ ವಾಪಸ್ ಕಳ್ಸಿದಾರಾ?
ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ ಇದಕ್ಕಿಂತ ಮೊದಲು. ಈಗ ಆ ಸ್ಟ್ರೈಟ್ ನಲ್ಲಿ ಹೋಗಕ್ ಆಗ್ತಿರೋದ್ರಿಂದ ಅದು ಮತ್ತೆ ಶಿಪ್ಪಿಂಗ್ ಕಂಪನೀಸ್ ವಾಪಸ್ ತಗೊಂಡ್ ಬಂದು ಯಾವ ಪೋರ್ಟ್ ನಲ್ಲಿ ನಾವು ಲೋಡ್ ಮಾಡಿದೀವೋ ಅದೇ ಪೋರ್ಟ್ ನಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಅನ್ಲೋಡ್ ಆ ತರದ್ ಎಷ್ಟು ಅನ್ಲೋಡ್ ಆಗಿದೆ ಸರ್? ಎಷ್ಟು ಶಿಪ್ ಬಂದಿದೆ ಆ ರೀತಿ ಸರ್ ನಿಮ್ಗೆ ಬಂದ ಮಾಹಿತಿ ಪ್ರಕಾರ? ಕಂಟೈನರ್ ಮಾತಾಡಿ ಹುಸೇನ್ ಸರ್ ಕೇಳ್ತಾ ಇದೆಯಾ? ಹೇಳಿ ಸರ್. ಸರ್ ಈಗ ಎಷ್ಟು ಆ ರೀತಿ ಕಂಟೈನರ್ ವಾಪಸ್ ಬಂದಿದೆ, ಎಷ್ಟು ಅನ್ಲೋಡ್ ಆಗಿದೆ ಸರ್ ಆ ರೀತಿ ಅದು ಮಾಹಿತಿ ಪ್ರಕಾರ? ಸದ್ಯಕ್ಕೆ ಮಾಹಿತಿ ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಬಟ್ ಹಲವಾರು ಜನ ಅದ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಮ್ಮ ಕಸ್ಟಮರ್ಗೆ ರೀಚ್ ಆಗ್ತಾ ಇಲ್ಲ, ಮತ್ತೆ ವಾಪಸ್ ಬರ್ತಾ ಇದೆ ಅಂತ. ಓಕೆ ಸರ್. ಓಕೆ ಸರ್, ಈಗ ಕೈಗಾರಿಕಾ ವಲಯದಲ್ಲಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್, ಅದರಲ್ಲೂ ಕೂಡ ನಮ್ಗೆ ಈಗ ಎಕ್ಸ್ಪೋರ್ಟ್ ಅಲ್ಲಿ ನಮ್ಗೆ ರಫ್ತಿನಲ್ಲಿ ಯಾವ ರೀತಿ ತೊಂದರೆ ಆಗ್ತಾ ಇದೆ ಸರ್ ಈ ಒಂದು ಯುದ್ಧದ ಪರಿಣಾಮ? ಯಾವಾಗ ಹೊರ್ಮೂಜ್ ಕಣಿವೆ ಕ್ಲೋಸ್ ಆಯ್ತು, ಇತ್ತೀಚಿನ ಸುದ್ದಿ ಬಂದ ಪ್ರಕಾರ ಆ ಕಣಿವೆಯಲ್ಲಿ ಅವರು ಮೈನ್ಸ್ ಇನ್ಸ್ಟಾಲ್ ಮಾಡಿದಾರಂತೆ ಇರಾನ್ ಅವರು. ಅಂದ್ರೆ ಮುಂಚೆ ಅವರು ಎಗ್ರಿ ಆದ್ರೂ ಅಟ್ಲೀಸ್ಟ್ ನಮ್ಮ ಭಾರತ ದೇಶಕ್ಕೆ ರಫ್ತು ಅಥವಾ ಆಮದು ಮಾಡ್ಲಿಕ್ಕೆ ಬಿಡ್ತೀವಿ, ಆಯಿಲ್ ಶಾರ್ಟೇಜ್ ಬಂದಿದೆ ಬಿಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆದ್ರೆ ಆ ಪ್ರಾಮಿಸ್ ಅನ್ನ ಇವಾಗ ಫುಲ್ಫಿಲ್ ಮಾಡದೆ ಅಲ್ಲಿ ಮೈನ್ಸ್ ಅನ್ನ ಇಟ್ಟಿದಾರಂತೆ. ಸೊ ಅದಕ್ಕೆ ಯಾವ ಹಡಗು ಕೂಡ ಆಚೆ ಕೂಡ ಹೋಗಲ್ಲ, ಈಚೆ ಕೂಡ ಬರಲ್ಲ. ಸೊ ಅದೊಂದು ದೊಡ್ಡ ವ್ಯತ್ಯಯ ಆಗಿದೆ ನಮ್ಮ ಭಾರತದ ಎಕ್ಸ್ಪೋರ್ಟ್ ಗಳಿಗೆ. ಆಮೇಲೆ ಕೆಲವೊಂದು ಶಿಪ್ ಗಳು ಇವಾಗ ಹೋಪ್ ಆಫ್ ಕೇಪ್ ನಿಂದ ಹೋಗ್ಬೇಕು, ಅದು ಬರ್ಬೇಕಾದ್ರೆ 30-40 ದಿವಸ ಜಾಸ್ತಿ ಆಗುತ್ತೆ. ಇನ್ಸೂರೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾವೆಲಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಕಾಸ್ಟ್ ಜಾಸ್ತಿ ಆಗಿದ್ರೆ ಆಮದು ಮಾಡುವುದು ಅಥವಾ ರಫ್ತು ಮಾಡುವುದು ಕಷ್ಟ ಆಗುತ್ತೆ. ಅದರಿಂದ ಈಗ ಮೇಜರ್ ಈಗ ಪ್ರಾಬ್ಲಮ್ ಬರೋದು ತೈಲ ಬರೋದು. ಈಗ ಪೆಟ್ರೋಲ್ ಡೀಸೆಲ್ ಅಲ್ಲದೆ ಅಡುಗೆ ಅನಿಲ ಏನಾದ್ರೂ ತೊಂದರೆ ಆದ್ರೆ LPGಗೆ ಇವಾಗ ನೋಡಿ ರೆಸ್ಟೋರೆಂಟ್ ಗಳು ನೋಡಿ, ಕೆಲವೊಂದು ರೆಸ್ಟೋರೆಂಟ್ ಗಳು ಬಂದೇ ಮಾಡಿದ್ದಾರೆ, ಯಾಕಂದ್ರೆ ರೇಷನ್ ಮಾಡಿದ್ದಾರೆ. ರೆಸ್ಟೋರೆಂಟ್ಗೆ ಅಡಿಗೆ ಅನಿಲ ಕೊಡುವುದು ಬೇಡ ಅಂತ ಹೇಳಿದ್ದಾರೆ. ಅದು ಇವಾಗ ಅನಿಲ ಈ ಕುಕ್ಕಿಂಗ್ ಗ್ಯಾಸ್ ಬಿಡುವ LPG ಒಂದು ವೇಳೆ ಶಾರ್ಟ್ ಸಪ್ಲೈ ಆದ್ರೆ ತುಂಬಾ ಅಲ್ಲೋಲ ಕಲ್ಲೋಲ ಆಗ್ತದೆ ಮಾರ್ಕೆಟ್ ನಲ್ಲಿ. ಹೌದು ಸರ್ ಕಷ್ಟ ಸರ್. ಇದು ಇಂಪೋರ್ಟ್ ಆಯ್ತು ಸರ್, ಎಕ್ಸ್ಪೋರ್ಟ್ ನಮ್ಮ ಕರ್ನಾಟಕದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಯಾವ್ಯಾವ ವಸ್ತುಗಳು ಅಥವಾ ಯಾವ್ಯಾವ ರಾ ಮೆಟೀರಿಯಲ್ ನಮ್ಮ ಕರ್ನಾಟಕದಿಂದ ಹೋಗಕ್ ಆಗ್ತಾ ಇಲ್ಲ, ಎಷ್ಟು ಎಫೆಕ್ಟ್ ಆಗಿದೆ ಸರ್ ಅದು ಕರ್ನಾಟಕದ ಸಂಬಂಧಪಟ್ಟ ಮಾತಾಡೋದಾದ್ರೆ? ಯಾವ್ದೆಲ್ಲ ಈ ವೆಸ್ಟ್ ಏಷ್ಯಾದಿಂದ ಹೋಗುತ್ತೋ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಈಸ್ಟರ್ನ್ ಪಾರ್ಟ್ ನಲ್ಲಿ ಹೋಗೋ, ಫಾರ್ ಎಕ್ಸಾಂಪಲ್ ಗುಜರಾತ್ ನಿಂದ ಈಸ್ಟರ್ನ್ ಪಾರ್ಟ್ ಗೆ ಹೋಗೋದು, ವೆಸ್ಟರ್ನ್ ಪಾರ್ಟಿಗೆ ಅಮೆರಿಕಾ ಅಥವಾ ಯುರೋಪ್ ಹೋಗೋದು ಪರವಾಗಿಲ್ಲ. ಅಂದ್ರೆ ಅದು ಈ ಇರಾನ್ ಕಡೆಯಿಂದ ಹೋಗಲ್ಲ. ಸೊ ಅದೆಲ್ಲ ಹೋಗ್ತಾ ಇದೆ. ಇಲ್ಲಿ ಎಲ್ಲ ಈ ಇರಾನ್ ಕಡೆಯಿಂದ ಆ ಕಣಿವೆಯಲ್ಲಿ ಎಲ್ಲ ಅಲ್ಲೂ ಸ್ಟಾಪ್ ಆಗಿದ್ದು, ಶಿಪ್ಗಳು ಮಾತ್ರ ಸ್ಟಾಪ್ ಆಗಿದೆ ವಿನಃ ಬೇರೆ ಕಡೆ ಎಲ್ಲ ಸರಿಯಾಗಿ ಹೋಗ್ತಾ ಇದೆ. ಇದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮೇಲೆ ಎಫೆಕ್ಟ್ ಆಗಿದೆ ಸರ್ ಈಗ ರಫ್ತಿನಲ್ಲಿ? ಜಾಸ್ತಿ ಎಫೆಕ್ಟ್ ಆಗಿದೆ. ಓಕೆ, ಯಾವ್ಯಾವ ರೀತಿ ಸರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ನೀವು ಅನಲೈಸ್ ಮಾಡಬಹುದು ಸರ್? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈಗ ಹೋಗಿ ಕ್ರೂಡ್ ಆಯಿಲ್ ಬರದೇ ಇರುವುದರಿಂದ, ಕ್ರೂಡ್ ಆಯಿಲ್ ಕನೆಕ್ಟ್ ಇರೋದು ಈಗ ಪೆಟ್ರೋಲ್ ಕನೆಕ್ಟೆಡ್ ಇರೋದು ಆಗ್ರೋ ಕೆಮಿಕಲ್ಸ್ ಗಳು, ಪ್ಲಸ್ ಪೇಂಟ್ ಇಂಡಸ್ಟ್ರಿ, ಪ್ಲಸ್ ಆಮೇಲೆ ಕೆಮಿಕಲ್ ಇಂಡಸ್ಟ್ರಿ, ಆಮೇಲೆ ಎಲ್ಲಿ ಎಲ್ಲ ಈ ಆಯಿಲ್ ರಾ ಮೆಟೀರಿಯಲ್ ಯಾವ ಇಂಡಸ್ಟ್ರಿ ಇದೆಯೋ ಎಲ್ಲ ತೊಂದರೆ. ಓಕೆ, ನಮ್ಮ ಎಕ್ಸ್ಪೋರ್ಟ್ ಸಂಬಂಧಪಟ್ಟಂತೆ ಸರ್, ನಮ್ಮಿಂದ ಆಗುವಂತ ಎಕ್ಸ್ಪೋರ್ಟ್ ಸಂಬಂಧಪಟ್ಟಂತೆ ವಿವರಿಸೋದಾದ್ರೆ? ಅದೇ ಎಕ್ಸ್ಪೋರ್ಟ್, ಯಾಕಂದ್ರೆ ಯಾರ್ಯಾರು ಇವಾಗ ಈ ರಾ ಮೆಟೀರಿಯಲ್ ಇದೆಯೋ ಅವ್ರದ್ದು ಕೆಲವೊಂದು ಎಕ್ಸ್ಪೋರ್ಟ್ ಆಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಓಕೆ ಸರ್. ಇದು ಏನದರ್ ಮೇಜರ್ ಪ್ರಾಬ್ಲಮ್ ಈಸ್ ಯಾರಾದ್ರೂ ಈಗ ಸಿಲ್ವರ್ ಆಗ್ಲಿ ಗೋಲ್ಡ್ ಆಗ್ಲಿ, ಈಗ ಡಾಲರ್ ವ್ಯಾಲ್ಯೂ 93 ತನಕ ಹೋಗ್ತಾ ಇದೆ. 93 ರೂಪೀಸ್ ತನಕ ಹೋದ್ರೆ ನಿಮ್ಗೆ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಆಮೇಲೆ ಇಂಪೋರ್ಟ್ ಬರುವುದೇ ಇಲ್ಲ. ಇಂಥ ತೊಂದರೆಗಳು ಬಹಳ ಇವೆ. ಓಕೆ ಸರ್, ಈ ರೀತಿ ತೊಂದರೆ ಆದ್ರೆ ಮುಂದೆ ಯಾವ ರೀತಿ ಪರಿಣಾಮ ಆಗುತ್ತೆ ಸರ್? ಇದು ಈ ಕಂಟಿನ್ಯೂ ಇದೇ ರೀತಿ ಆದ್ರೆ ಈಗ ಓವರ್ ಆಲ್ ಒಂದು ಇಂಡಿಯಾ ಒಂದ್ ಕಡೆ ಆದ್ರೆ ನಮ್ಮ ಕರ್ನಾಟಕದ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು ಸರ್ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ? ಪ್ರಾಬ್ಲಮ್ ಇರೋದು
ಈಗ ಒಂದು ವೇಳೆ ಆಯಿಲ್ ಇಂಪೋರ್ಟ್ ಮಾಡೋದು ಈಗ $65 ಇತ್ತದ್ದು. $65 ಇರೋದು ಇವಾಗ ಸುಮಾರು ನೋಡಿ 83 ಆಯ್ತು. ಈಗ ನೆಕ್ಸ್ಟ್ ವೀಕ್ 120, 125 ಕೂಡ ಹೋಗುವಂತ ನನಗಂತ ಒಂದು ಅಂದಾಜಿದೆ. ಒಂದು ವೇಳೆ ಈಗ $1 ಪರ್ ಬ್ಯಾರಲ್ಗೆ ಇನ್ಕ್ರೀಸ್ ಆದ್ರೆ ಸುಮಾರು ಭಾರತ ದೇಶಕ್ಕೆ 18,000 ಕೋಟಿ ನಷ್ಟ ಆಗುತ್ತೆ. $1 ಇನ್ಕ್ರೀಸ್ ಆದ್ರೆ. ಸೊ ಹಾಗಾದ್ರೆ ಜಸ್ಟ್ ಇಮ್ಯಾಜಿನ್ $65 ನಿಂದ ಇವಾಗ $120 ಬ್ಯಾರಲ್ಗಾದ್ರೆ ಎಷ್ಟೊಂದು ಭಾರತ ದೇಶಕ್ಕೆ ನಷ್ಟ ಆಗುತ್ತೆ. ಬ್ಯಾಲೆನ್ಸ್ ಪೇಮೆಂಟ್ ಏನಾಗುತ್ತೆ, ಫಿಸ್ಕಲ್ ಡಿಫಿಸಿಟ್ ಏನಾಗುತ್ತೆ, ಇನ್ಫ್ಲೇಷನ್ ಏನಾಗುತ್ತೆ. ಓಕೆ ಸರ್, ಖಂಡಿತ ಆಫ್ಟರ್ ಇಫೆಕ್ಟ್ ಆಯಿಲ್ ಮೇಲೆ ಇದೆಯಲ್ಲ, ಇಸ್ ಎ ಹ್ಯೂಜ್ ಇಫೆಕ್ಟ್. ಅಂದಾಜ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನೀವೇನಾದ್ರೂ ಕೂಡ ನಿಮ್ಮ ಒಂದು ಸಂಘದಿಂದ ಅಥವಾ ನಿಮ್ಮ ಕೈಗಾರಿಕೋದ್ಯಮಗಳ ಸಭೆ ಏನಾದ್ರು ನಡೆಸಲಾಗ್ತಾ ಇದೆ ಸರ್? ಇದರ ಪರಿಣಾಮ ಸಂಬಂಧಪಟ್ಟಂತೆ ಸಭೆ ನಡೆಸಿದ್ದೀರಾ? ಯಾವ ರೀತಿ ಯಾವ ತರ ಪರಿಹಾರ ಮಾಡ್ಲಿಕ್ಕೆ ನಾವು ಸರ್ಕಾರಕ್ಕೆ ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರಿಹಾರ ಒಂದು ಆಲೋಚನೆ ಮಾಡ್ತಾ ಇದ್ವಿ. ನೋಡೋಣ. ಕರ್ನಾಟಕ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ಗ? ಎರಡು. ಓಕೆ. ಈಗ ಕರ್ನಾಟಕ ಗವರ್ಮೆಂಟ್ ಇಂದ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಸರ್, ಕರ್ನಾಟಕ ಗವರ್ಮೆಂಟ್ ಇಂದ ಸ್ವಲ್ಪ ಇವಾಗ ಯಾವಾಗ ಈ ಹೋಟೆಲ್ ಇಂಡಸ್ಟ್ರಿನಲ್ಲಿ ಈಗ ಅನಿಲ ಸಿಗಲ್ವೋ, ಅಂದ್ರೆ ಕ್ಲೋಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು, ಅವರಿಗೆ ನಾವು ಏನ್ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅಟ್ ಲೀಸ್ಟ್ ಹೀಟಿಂಗ್ ಆದ್ರೂ ತಗೊಳ್ಳಿ. ಹೀಟಿಂಗ್ ಲೋಡ್ ತರುವಾಗ ಅವರಿಗೆ ಬೇಕಾದ್ರೆ ಜಾಸ್ತಿ ಪವರ್ ಅನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಪೆನಲ್ಟಿ ಹಾಕಿದ್ರೆ ಈಸಿಯಾಗಿ ಒಂದು ಸ್ಯಾಂಕ್ಷನ್ ಮಾಡಿಕೊಡ್ಬಿಟ್ಟು ಅವರು ಈಗ ಅಡಿಗೆ ಅನಿಲ ಸಿಗದೆ ಹೋದವರು ಒಂದೇ ಇದಕ್ಕೆ ಮರದಿಂದ ತಗೊಳ್ಬೇಕು, ಮರ ಉಪಯೋಗಿಸ್ಬೇಕು, ಅಥವಾ ಹೀಟಿಂಗ್ ಎಲೆಕ್ಟ್ರಿಕಲ್ ಯೂಸ್ ಮಾಡ್ಬೇಕು. ಸೊ ಹೀಟಿಂಗ್ ಎಲೆಕ್ಟ್ರಿಕ್ ಅಷ್ಟೊಂದು ಪವರ್ ಸ್ಯಾಕ್ಷನ್ ಆಫ್ ಪವರ್ ಬೇಕಾದ್ರೆ ಈಸಿಯಾಗಿ ಕೊಡ್ಲಿಕ್ಕೆ ನಾವು ಒಂದು ಸರ್ಕಾರ ಹತ್ರ ಒಂದು ಕೇಳ್ತೀವಿ. ಕಷ್ಟ ಸರ್. ಈಗ ನಮ್ಮಿಂದ ಎಕ್ಸ್ಪೋರ್ಟ್ ಆಗೋದು ತೊಂದರೆ ಆದ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಉದ್ದಿಮೆಗಳಿಗೆ ಅಥವಾ ಯಾವ್ಯಾವ ಕೈಗಾರಿಕೆಗಳಿಗೆ ಇದರ ಒಂದು ಪರಿಣಾಮ ಆಗಿದೆ ಸರ್? ಈಗ ಅವ್ರ ಸರಿಯಾಗಿ ಉತ್ಸಾಹ ಸರ್ ಹೇಳ್ತಾ ಇದ್ರು, ಆಟೋಮೊಬೈಲು, ಅದೇ ರೀತಿ ರಬ್ಬರ್, ಈ ರೀತಿ ಹೇಳ್ತಾ ಇದ್ರು. ಈ ತರದ್ ಯಾವ್ದು ಆಗಿದೆ ಸರ್? ಎಲ್ಲಿ ಎಲ್ಲ ಈ ರಾ ಮೆಟೀರಿಯಲ್ ಅನಿಲದಿಂದ ಬರುತ್ತೋ, ಈಗ ಫಾರ್ ಎಕ್ಸಾಂಪಲ್ ಪೇಂಟ್ ಇಂಡಸ್ಟ್ರಿ, ಆಮೇಲೆ ಫಿನಾಲ್, ಬೆನ್ಸಿನ್, ಅಂದ್ರೆ ಕನೆಕ್ಟೆಡ್ ಟು ಯುವರ್ ಪೇಂಟ್ ಇಂಡಸ್ಟ್ರಿ. ಅಂದ್ರೆ ಎಲ್ಲಿ ಅನಿಲ ಇದೆಯೋ ಆ ಅನಿಲ ಇರುವ ಕ್ರೂಡ್ ಆಯಿಲ್ ಪ್ರೋಸೆಸ್ ಮಾಡಿ ಏನು ಮೆಟೀರಿಯಲ್ ಫ್ರಾಕ್ಷನಲ್ ಡಿಸ್ಟ್ರಿಬ್ಯೂಷನ್ ಮಾಡಿ ಮೆಟೀರಿಯಲ್ ಬರುತ್ತೋ ಆ ಮೆಟೀರಿಯಲ್ ಬರುತ್ತೋ ಎಲ್ಲ ತೊಂದರೆ ಆಗುತ್ತೆ ಸರ್. ಅಲ್ಲಮಪ್ರಭು ಸರ್, ಈಗ ಗಲ್ಫ್ ಕಂಟ್ರಿಗಳಲ್ಲಿ ಯುದ್ಧದ ಕಾರ್ಮೋಡ ಇರುವಂತ ಹಿನ್ನೆಲೆಯಲ್ಲಿ ಈಗ ರಫ್ತು ಮತ್ತೆ ಏನು ಆಮದು ಎರಡೂ ಕೂಡ ಎಫೆಕ್ಟ್ ಆಗಿರುತ್ತದು. ನಮ್ಮ ಕರ್ನಾಟಕದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್ ಇದು ರಫ್ತಿನ ವಿಚಾರ ಸಂಬಂಧಪಟ್ಟಂತೆ? ತಾವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್. ಈಗ ಅಲ್ಯೂಮಿನಿಯಂ ಎಸ್ಪೆಷಲಿ ನಾವು ನಮ್ಮ ಫ್ರೆಂಡ್ ಕಾಸ್ಟ್ ಅವರು ತಮ್ಮ ಸುಮಾರು ವಿಷಯಗಳನ್ನು ತಾವು ಹೇಳಿದ್ದಾರೆ. ಈಗ ಸ್ಪೆಷಲಿ ಐ ಆಮ್ ಟಾಕಿಂಗ್ ಆನ್ ದಿ ರಾ ಮಟೀರಿಯಲ್ ಇಂಪೋರ್ಟ್. ನಮಗೆ ಸ್ಪೆಷಲಿ ಅಲ್ಯೂಮಿನಿಯಂ ಹ್ಯಾಸ್ ಇನ್ಕ್ರೀಸ್ ಬೈ 100 rupees per kg. So that is going to affect a lot on our selling price. Okay, already the heat of the raw material increase has affected. This is only on the raw material I am talking. The gas we have been talking everywhere. Namge for all welding purpose we need the gas, cooking purpose we need a gas. For everything gas is also required. Okay. And even the petroleum products are also supposed to be increased. As on now, they have not increased anything. But definitely, in a day or two, in next week, definitely all petroleum products are going to be increased. Okay, sir. Export ಸಂಬಂಧಪಟ್ಟಂತೆ ಸರ್, ಅಲ್ಲಮಪ್ರಭು ಸರ್, ನಮ್ಮ ಕರ್ನಾಟಕದ ಎಕ್ಸ್ಪೋರ್ಟ್ ಸಂಬಂಧಪಟ್ಟಂತೆ the routed, especially for UK ಹೋಗುವ ನಮ್ಮ ಪಾರ್ಟ್ಗಳು, ದುಬೈ, ಈ ಪಾರ್ಟ್ ಇದೆಯಲ್ಲ, I am an exporter also. My shipment is not sent. This February shipment is not sent from here. It goes almost on the 26th, 27th of every month. Because our people are afraid of losing the ship itself. Okay. So
it is definitely going to affect a lot. ಓಕೆ ಸರ್, ಯಾವ್ಯಾವ Sir, ಐಟಮ್ ನಮ್ಮಿಂದ ಎಕ್ಸ್ಪೋರ್ಟ್ ಆಗ್ತದೆ ಸರ್? Yeah, as I told you, this is just a start. ಇನ್ನು ನಮಗೆ ಬಿಸಿ ಯಾರಿಗೂ ಸುಮ್ಮನೆ we have been discussing. The real effect and the real heat has not yet. It will start, sir. It is just started. I think in next 10 days, if the same thing continues, ಓಕೆ and I Hello, don't think sir. that things are going to have a change because of the attitude of our American president. ಓಕೆ ಸರ್. ಅಲ್ಲಮ್ಮ ಪ್ರಭು ಸರ್, ನಮ್ಮ ಕರ್ನಾಟಕದಿಂದ ಯಾವ್ಯಾವ್ದು ಎಕ್ಸ್ಪೋರ್ಟ್ಗೆ ತೊಂದರೆ ಆಗಿದೆ ಸರ್? ಇಲ್ಲ ಸರ್, ಕರ್ನಾಟಕ we are major exporter. SMSC ನಮ್ದು MSME ನವರು we are 40% of the contributing to the exports. As you know, ಯಾವ್ಯಾವ್ದು ಸರ್, ಯಾವ್ಯಾವ್ದು MSME ಇಂದ ಯಾವ್ಯಾವ್ದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಸರ್? almost all the components, automobile ಇಲ್ಲಿ, aerospace component, especially from Bangalore. ಸುಮಾರುಗಳೆಲ್ಲ ಹೋಗ್ತಾ ಇದಾವೆ. ಆಟೋ ಕಾಂಪೋನೆಂಟ್ಸ್ ಬೆಂಗಳೂರಿನಿಂದ routed through Bangalore is different and routed through Gujarat and all it is different. So routed through Karnataka is going to affect a lot because that has to go by Dubai, Iran, Iraq and all. ಓಕೆ. All Gulf country ಕಡೆಯಿಂದನೇ ನಮ್ಮ shipments ಎಲ್ಲ ಹೋಗೋದು. And the whole of the Gulf country is in danger, problem and danger also. ಸರ್, ಆಟೋಮೊಬೈಲ್ ಮತ್ತೆ ಏರೋ ಕಂಪನಿ ರಫ್ತು ನಮ್ಮಿಂದ ಜಾಸ್ತಿ ಆಗ್ತಾ ಇದೆ ಸರ್, ಅದಕ್ಕೆ ಎಫೆಕ್ಟ್ ಆಗಿದೆಯಾ? ಆಗ್ತಾ ಇದೆ. Especially automobile and all components. ಓಕೆ. ಮೇಜರ್ ಆಗ್ತಾ ಇರೋದು ಆಟೋಮೊಬೈಲ್ ಮತ್ತು ಏರೋ ಕಂಪೋನೆಂಟಾ? Yes. ಓಕೆ. ಅದು ಬಿಟ್ಟರೆ ಸರ್ ಉಳಿದಂತೆ ಯಾವ್ಯಾವ್ದು ಎಕ್ಸ್ಪೋರ್ಟ್ ಗೆ ತೊಂದರೆ ಆಗಿದೆ ಸರ್? ಅರ್ಥ ಆಗಿಲ್ಲ ಸರ್, ಈಗ ಅದು ಬಿಟ್ಟು ಉಳಿದಿದ್ದು ಯಾವ್ಯಾವ್ದು ಎಕ್ಸ್ಪೋರ್ಟ್ ಗೆ ತೊಂದರೆ ಆಗಿದೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಸರ್? all exports. ಓಕೆ. All products, sir. ಓಕೆ Sir, ಸರ್. ನಮ್ದು ಏನು export ಇಲ್ಲಿಂದ ಕರ್ನಾಟಕದಿಂದ ಹೋಗುತ್ತಿಲ್ಲ. Almost all major is automobile and aerospace components. Major, I'm talking on major components. ಓಕೆ ಸರ್. ಥ್ಯಾಂಕ್ ಯು ಅಲ್ಲಂ ಪ್ರಭು ಸರ್. ವೀಕ್ಷಕರೇ, ಇದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ಆಮದು ಮತ್ತು ರಫ್ತಿಗೆ ಸಾಕಷ್ಟು ತೊಂದರೆ ಆಗಿರುವಂಥದ್ದು, ಅದು ಕರ್ನಾಟಕದ ಮೇಲೂ ಕೂಡ ಪ್ರಭಾವ ಬೀರಿರುವಂಥದ್ದು, ಪರಿಣಾಮ ಬೀರಿರುವಂಥದ್ದು. ಬಹಳ ಪ್ರಮುಖವಾಗಿ ಕರ್ನಾಟಕದಿಂದ ಆಟೋಮೊಬೈಲ್ ಮತ್ತು ಏರೋ ಕಂಪೋನೆಂಟ್ ರಫ್ತು ಏನಿದೆ ಅಲ್ವಾ, ಅದು ಆಗ್ತಾ ಇರೋದು ಸಂಬಂಧಪಟ್ಟಂತೆ ಏನಿತ್ತಲ್ವಾ, ಅದು ರಫ್ತಿಗೆ ಅಲ್ಲಿ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಜೊತೆಗೆ ಆಮದು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಆಮದು ಬರುವಂತ ಸಾಕಷ್ಟು ಆಮದು ವಸ್ತುಗಳು ಕೂಡ ನಿಂತೋದ ಹಿನ್ನೆಲೆಯಲ್ಲಿ ಅದು ಕೂಡ ನಮ್ಮ ಕೈಗಾರಿಕೆಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ ಅಂತ. ಮತ್ತು ಜೊತೆಗೆ ಮುಂದಿನ ದಿನಗಳು, ಈಗ ಮಾತ್ರ ಅದರ ಬಿಸಿ ಶುರುವಾಗಿರುವಂಥದ್ದು, ಮುಂದಿನ ಒಂದಷ್ಟು ದಿನಗಳ ನಂತರ ಎಕ್ಸಾಕ್ಟ್ ಆಗಿ ಎಷ್ಟು ಲಾಸ್ ಆಗಿದೆ ಇದರಿಂದ ಅನ್ನೋ ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನು ನಾವು ಹೊರಗಡೆ ಇಡ್ತೀವಿ ಅಂತ ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.